ಇದು ಅಕ್ಷಮಯ ಅಪರಾಧ ಹಾಗೂ ದೇಶದ್ರೋಹಿ ಕೃತ್ಯ, ಇದು ಹೀನಾಯ ಕೃತ್ಯ. ಇದು ಇಂಥವ್ರ ಮೇಲೆ ಇವರು ವೈಯಕ್ತಿಕ ಲಾಭ ಏನಿಲ್ಲ, ಅವಿವೇಕಿತನ, ಬಂಡತನ, ಅಮ್ಮು ಇರೋದು ಈ ಅವಿವೇಕಿಗಳಿಗೆ, 420ಗಳಿಗೆ ಅಮ್ಮು. ಇವತ್ತು ನೋಡಿ, ನಮ್ಮ ಹಿಂದಿ ಜನ ಹಿಂದಿ ರಾಷ್ಟ್ರದಲ್ಲಿ ಇವ್ರನ್ನ ವಿರೋಧ ಮಾಡಿದ್ರು. ನಮ್ ಕನ್ನಡಿಗರು ಕರ್ಕ ಬಂದು ಇವರು ಇವತ್ತು ಉನ್ನತವಾದಂತ ಮಟ್ಟಕ್ಕೆ ಏರಿಸಿದಾರೆ ಅಂದ್ರೆ ಕನ್ನಡಿಗರಿಗೆ ಚಿರಋಣಿಯಾಗಿರ್ಬೇಕಾಯ್ತು. ಕನ್ನಡ ನಾಡಕ್ ಬಂದು ಕನ್ನಡ ನೆಲದಲ್ಲಿ ಕನ್ನಡಿಗರ ಎದುರಲ್ಲಿ ಒಬ್ಬ ಉಗ್ರಗಾಮಿಗಳ ಬಗ್ಗೆ ಹೇಳಿಕೆ ಕೊಡ್ತಾರೆ. ಕನ್ನಡ ಹಾಡುಗಳನ್ನ ಆಡಿ ಅಂತ ಹೇಳದಂತ ಸಂದರ್ಭದಲ್ಲಿ ಉಗ್ರಗಾಮಿಗಳಿಗೆ ಹೋಲಿಸಿ ಮಾತಾಡ್ತಾರೆ ಅಂದ್ರೆ ಇವನೆಂಥ ಅವಿವೇಕಿ, ಇವನೆಂಥ ದೇಶ ವಿರೋಧಿ ಸೋನು ನಿಗಮ್, ಎಂತ ಇಂಥ ಅವಿವೇಕಿ ಕಲಾವಿದರುಗಳಿಂದ ನಮ್ಮ ನಾಡಿನ ಪವಿತ್ರವಾದಂತ ಕಲಾವಿದರಿಗೆ ದ್ರೋಹ ಬಗ್ದಂಗ ಆಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂದ್ರೆ ಇವ್ರಿಗೆ ಕನ್ನಡ ನೆಲದಲ್ಲಿ, ಅದು ಬೆಂಗಳೂರಿನಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಅಲ್ಲೊಂದು ಪದ ಕನ್ನಡ ಅಷ್ಟು ಹಾಡುಗಳನ್ನ ಆಡಿದ್ದಾರೆ. ಯಪ್ಪ, ಒಂದು ಪದವನ್ನ ಒಂದು ಹಾಡನ್ನ, ಒಂದು ಲೈನ್ ಅನ್ನ ಹಾಡಿದ್ರೆ ಅಲ್ಲಿರುವ ಕನ್ನಡಿಗರಿಗೆ ಖುಷಿ ಆಗ್ತಾ ಇತ್ತು. ಅದು ಭಯೋತ್ಪಾದನೆಗೆ ಹೋಲಿಸುವಂತ ಹಣೆಬರ ಏನು ಇವ್ರಿಗೆ ಅಂತ ಸರ್. ಇದಕ್ಕೆಲ್ಲ ಮೂಲ ಕಾರಣ ನಮ್ಮನ್ನ ಆಳ್ತಿರ್ತಕ್ಕಂಥ ಬಂಡ ರಾಜಕಾರಣಿಗಳ ಬೇಜವಾಬ್ದಾರಿತನ. ಅವರು ಕಠಿಣವಾದಂತ ಕಾನೂನುಗಳನ್ನ ಸಡಿಲಗೊಳಿಸಿರೋದ್ರಿಂದ, ಅಧಿಕಾರಿಗಳಿಗೆ ಸ್ವಾತಂತ್ರ್ಯ ಕೊಡದೇ ಇರೋದ್ರಿಂದ ಇಂಥ ದೇಶದ್ರೋಹಿಗಳು, ಇಂಥ ಅವಿವೇಕಿಗಳು, ಇಂಥ ದುರಂಕಾರ ಇರ್ತಕ್ಕಂಥ ಕಲಾವಿದರು ನಿಜವಾಗ್ಲಿದು ಈ ನಾಡಿಗೆ ದೊಡ್ಡ ದುರಂತ. 8 ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ನಮ್ಮ ಕನ್ನಡವನ್ನ ಕಡೆಗಣಿಸಿ, ಅಲ್ಲಿ ಕನ್ನಡವನ್ನ, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂತ ಕನ್ನಡಿಗರ ವಿರೋಧಿಸಿ, ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿ ಇಂತ ಹೇಳಿಕೆ ಕೊಡ್ತಾ ಇದ್ದಾರೆ ಅಂದ್ರೆ ಇವ್ರು ನಿಜವಾಗ್ಲೂ ಒಂಥರ ಮಾನವೀಯತೆ ಅಸ್ವಸ್ಥ ಅಂತ ನಾವು ಕಡೆಗಣಿಸ್ಬೇಕಾಗತ್ತೆ, ಬಿಂಬಿಸ್ಬೇಕಾಗತ್ತೆ. ಆಮೇಲೆ ಅದೆಲ್ಲ ಹೇಳಿಕೆಗಳನ್ನ ಕೊಟ್ಟಾದ್ಮೇಲೆ ಇನ್ನೊಂದು ಹೇಳಿಕೆ ಹೇಳ್ತಾರೆ, ನಾನು ಆಡಿದಂತಹ ಅಷ್ಟು ಅದ್ಭುತವಾದ ಹಾಡುಗಳು ಕನ್ನಡದಲ್ಲಿವೆ, ಹಾಗೆ ಕನ್ನಡಿಗರನ್ನ ಅಪಾರವಾಗಿ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ಈ ರೀತಿ ನನ್ನ ಮೇಲೆ ಅಂದ್ರೆ ಈ ರೀತಿಯಾದಂತಹ ಒತ್ತಡಗಳನ್ನ ಹಾಕಬಾರದು, ಈ ರೀತಿಯಿಂದಾನೇ ಪಹಲ್ಗಾಮ್ನಲ್ಲಿ ದಾಳಿ ಆಯ್ತು ಅಂತಾರೆ. ಇಲ್ಲಿ ಹೆಂಗಾಗುತ್ತೆ ಅಂದ್ರೆ ಉಗಿದು ಬಿಟ್ಟು ವಾಕ್ಯ ಆಮೇಲೆ ಖರ್ಚೀಪಲ್ಲಿ ಒರೆಸುವಂತ ಕೆಲಸವನ್ನ ಸೋನು ನಿಗಮ್ ಮಾಡಿರೋದು. ಹೌದೌದು. ಈಗ ಆ ಹೇಳಿಕೆ ಕೊಡದೇ ಇದ್ದಿದ್ರೆ ಯಾಕೆ ಇವ್ರ ವಿರುದ್ಧ ಇಷ್ಟು ಆಕ್ರೋಶ ಹೊರಗಾಗ್ತಾ ಇದ್ರು ಜನ? ಆ ಹೇಳಿಕೆ ಕೊಡ್ಬೇಕಾದ್ರೆ ಆ ಪರಿಜ್ಞಾನ ಇರ್ಲಿಲ್ವಾ? ಆ ಬುದ್ಧಿ ಇರ್ಲಿಲ್ವಾ? ಆ ಒಂದು ಕಲಾವಿದರಾಗಿ ಯಾವ ರೀತಿ ಜನರನ್ನ ಓಲೈಕೆ ಮಾಡ್ಕೋಬೇಕು, ಜನರ ಹೃದಯದಲ್ಲಿ ಯಾವ ರೀತಿ ಅವ್ರ ಹೆಸರಿಗೆ ಒಂದು ಸ್ಥಾನ ಹುಡುಕಬೇಕು ಅನ್ನೋದು ಒಂದು ಪರಿಜ್ಞಾನವಿಲ್ಲದೆ ಇವತ್ತು ದೇಶ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂತ ಈ ಅವಿವೇಕಿ ವಿರುದ್ಧ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಜರ್ಬಾದ್ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸ್ತಾ ಇದ್ದೇವೆ. ಈ ದೂರಿಗೆ ಅನುಗುಣವಾಗಿ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮುಂದೆ ಯಾರೇ ಈ ರೀತಿ ಹೇಳಿಕೆ ಕೊಟ್ಟರು ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳಿಗೆ ನೇರ ಹೊಣೆ ಅಂತ ನಾವು ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಮನವಿ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇವರು ಒಂದು ದೊಡ್ಡ ಮಟ್ಟದಲ್ಲಿ ಬೃಹತ್ ಆಕಾರದ ಆಲದ ಬರೋತರ ಬೆಳೆದು ಇವತ್ತು ಅದೇ ಕನ್ನಡವನ್ನ ಕಡೆಗಣಿಸಿದ್ರೆ ಅಂದ್ರೆ ಇಂಥ ನೀಚರು, ಇಂಥ ಬಂಡ್ರು, ಇಂಥ ದೇಶದ್ರೋಹಿಗಳ ಕ್ಷಣ ಮಾತ್ರದಲ್ಲಿ ನಮ್ಮ ಗಡಿಪಾರ್ ಬಿಟ್ಟು ನಮ್ಮ ನಾಡ ಬಿಟ್ಟು ಗಡಿಪಾರ್ ಮಾಡ್ಬೇಕು ಅಂತ ನಾವ್ ಯಾರು ಹೇಳವ? ಗೃಹ ಸಚಿವರು ಸರಿಯಿಲ್ಲ, ಮುಖ್ಯಮಂತ್ರಿಗಳು ಸರಿಯಿಲ್ಲ, ಉಪಮುಖ್ಯಮಂತ್ರಿಗಳು ಸರಿಯಿಲ್ಲ, 224 ಜನ MLA ಸರಿಯಿಲ್ಲ, ವಿರೋಧ ಪಕ್ಷದವ್ರು ಎಕ್ಕೂಟೋ ಕುಳ್ಗೆಟ್ಟೋ ಕೂತವ್ರೆ. ನಾವ್ ಯಾರಿಗೆ ಮನವಿ ಮಾಡೋಣ ಅಂತ ನೋವಾಗ್ತಾ ಇದೆ. ಎಲ್ಲ ನಮ್ಮ ರಕ್ತ ಇರೋ ನರಪಿಚಾಚಿಗಳು ಇವತ್ತು ಅಧಿಕಾರಿಗಳು, ರಾಜಕಾರಣಿಗಳು ಒಟ್ಟಾಗಿ ಇವತ್ತು ಮಾಡೋ ಅಲ್ಕ ಕೆಲ್ಸಕ್ಕೆ ನಮ್ಮ ದೇಶಕ್ಕೆ ದೊಡ್ಡ ಕಂಟಕ. ನಮ್ಮ ದೇಶದಲ್ಲಿ ಜನಸಾಮಾನ್ಯರು ನೆಮ್ಮದಿಯಾಗಿ ಜೀವನ ಮಾಡಕ್ ಆಗಲ್ಲ, ಆ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಅಲ್ಲ, ಸೋನು ನಿಗಮ್ ಅವ್ರಿಗೆ SPB ಅವರ ನಂತರದ ಸ್ಥಾನವನ್ನ ಕರ್ನಾಟಕದಲ್ಲಿ ಕೊಟ್ಟಿರುವಂತದ್ದು ನಿಜ. ಅವರ ಹಾಡುಗಳಿಗೆ ಮತ್ತೆ ಅವರ ಬಾಯಲ್ಲಿ ಬರುವಂತಹ ಕನ್ನಡದ ಪದಗಳು ಸುಲಲಿತವಾಗಿ ಕನ್ನಡದ ಪದಗಳನ್ನ ಉಚ್ಚಾರಣೆ ಮಾಡ್ತಾರೆ. ಆದ್ರೆ ಇಂತಹ ಹೇಳಿಕೆಗಳನ್ನ ಕೊಡೋದ್ರಿಂದ ಒಂದು ರೀತಿಯಾದಂತಹ ಕನ್ನಡಿಗರ ಆಕ್ರೋಶಕ್ಕೆ ಅವ್ರ ಮೇಲೆ ಇಟ್ಟಿದ್ದಂತ ಒಂದು ಗೌರವ ಎಲ್ಲ ಒಂದ್ ಕಡೆ ಮಣ್ಪಾಲಾಗುತ್ತಾ ಅಂತ. 100ಕ್ಕೆ ಲಕ್ಷ ಪಟ್ಟು ಸತ್ಯ. ಇವತ್ತು ಇದು ಸೋನು ನಿಗಮ್ ಅವ್ರನ್ನ ಬೆಳೆಸಿದ್ದೆ ನಮ್ ಕನ್ನಡಿಗರ ವಿರುದ್ಧವಾಗಿ ಈ ರೀತಿ ಅಲ್ಲ, ಭಯೋತ್ಪಾದಕರಿಗೆ ಹೋಲಿಸಿ ಮಾತಾಡ್ತಾನೆ ಅಂದ್ರೆ ಇವನೆಂಥ ಇನಾಯ ಸ್ಥಿತಿಲಿದ್ದಾನೆ. ನೀನ್ ತಲೆ ಕೆಟ್ಟೋಗಿದ್ದಂತೆ ಮುಂಡದಕ್ಕೆ. ಇವ್ನ ಜನ್ಮಕ್ಕೆ ಬೆಂಕಿ ಹಾಕ ಮುದಿಯವಿಗೆ ಸ್ವಲ್ಪ ಪರಿಜ್ಞಾನ ಇಲ್ವಾ? ನಾನು 8ನೇ ಕ್ಲಾಸ್ ಓದಿರ್ತಕ್ಕಂಥ ಒಬ್ಬ ಕನ್ನಡ ಪರ ಹೋರಾಟಗಾರ ಇವತ್ತು ಇಡೀ ದೇಶ ವಿದೇಶಗಳಲ್ಲೂ ಅವ್ನಿಗೆ ಒಂದ್ ಒಳ್ಳೆ ಹೆಸರಿದೆ ಅವ್ರಿಗೆ.
ಆ ಹೆಸರಿಗೆ ಇವತ್ತು ಕಪ್ಪು ಚುಕ್ಕೆ ಇಟ್ಕೊಂಡ್ರು ಅವರು. ಕಳಂಕ ಇವತ್ತು ಅವ್ರು ಈ ಕನ್ನಡ ವಿರೋಧಿ ಚಟುವಟಿಕೆ ಹೇಳಿಕೆ ನೀಡಿರೋದು ಮತ್ತೆ ಭಯೋತ್ಪಾದಕರಿಗೆ ಹೋಲ್ಸಿರೋದು ಅವರ ಹೇಳಿಕೆಗೆ ಅವರೇ ಇನ್ನುಡಿ ಇಮ್ಮಡಿ ಹೇಳಿ ಕಲ್ಲು ಹಾಕೊಂಡಂಗೆ ಒಂದ್ ರೀತಿಯಾಗಿ. ಕಲ್ಲ ನಿಜ ನಿಜ 100ಕ್ಕೆ 1000 ಸತ್ಯ. ಅವರ ಹೇಳಿಕೆಗೆ ಅವರೇ ಕಲ್ಲು ಹಾಕೊಂಡಿದ್ದಾರೆ. ಈಗ ಈ ಒಂದು ಹೇಳಿಕೆನ ಕನ್ನಡದ ಅಥವಾ ಕನ್ನಡದ ನೆಲದಲ್ಲಿ ಬೆಂಗಳೂರಿನಲ್ಲಿ ನಿಂತ್ಕೊಂಡು ಕೊಡುವಂತ ಹೇಳಿಕೆಗಳನ್ನ ಅವರ ಮುಂಬೈ ಮಹಾರಾಷ್ಟ್ರದಲ್ಲಿ ನಿಂತ್ಕೊಂಡು ಯಾಕಪ್ಪ ಗಡಿ ಬಗ್ಗೆ ಮಾತಾಡ್ತೀರಿ, ಯಾಕಪ್ಪ ಭಾಷೆ ಬಗ್ಗೆ ಮಾತಾಡ್ತೀರಿ, ಮರಾಠಿ ಸಾಂಗ್ ಆಡಿ ಅಂತೀರಿ ಅಂತ ಏನಾದ್ರು ಹೇಳ್ಬಿಟ್ಟಿದ್ರೆ ಸೋನು ನಿಗಮ್ನ ಅಲ್ಲಿಂದ ಒಂದು ಚೂರು ಕದ್ಲಕ್ ಬಿಡ್ತಾ ಇರ್ಲಿಲ್ಲ. ಉಸಿರಾಡಕ್ ಬಿಡ್ತಾ ಅಲ್ಲೇ ಕೈ ಏನ್ ಸಿಗುತ್ತೆ ಅದ್ರೆಲ್ಲ ತಗೊಂಡ್ ಹೊಡೆದ್ ಬಿಡೋರು ಅಲ್ಲೇ. ನಮ್ ಕನ್ನಡಿಗರ ಮೃದು ಸ್ವಭಾವವನ್ನ, ನಮ್ಮ ಕನ್ನಡಿಗರ ಹೃದಯವಂತಿಕೆಯನ್ನ ಈ ರಾಜಕಾರಣಿಗಳು, ಬಂಡ ಅಧಿಕಾರಿಗಳಿಂದ ಇವತ್ತು ನಾವು ಇಂಥ ಹೇಳಿಕೆ ಅವಿವೇಕಿ ನೀಡಂಗಾಯ್ತು. ಇದಕ್ಕೆಲ್ಲ ಮೂಲ ಕಾರಣ ನಮ್ ಮನೆಯಾಳ ರಾಜಕಾರಣಿಗಳೇ ನೇರ ಕಾರಣ. ಇವರು ಮೊದ್ಲೆಲ್ಲ ಹೇಳಿಕೆ ಕೊಡೋರ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ರೆ ಇವತ್ತು ಈ ಪಾಪಿ ಈ ತರ ಹೇಳಿಕೆ ಕೊಡಕ್ ಆಯ್ತಿರ್ಲಿಲ್ಲ. ಇದಕ್ಕೆಲ್ಲ ನಮ್ಮ ಗೃಹ ಸಚಿವರಿಗೆ ಹೋಗಿ ಕೇಳಿ, ಈಗ ನೋಡಿ ಪ್ರಶ್ನೆ ಮಾಡಿ, ಹೌದಾ ಹಂಗ ಅಂದ್ಬಿಟ್ರ ತರ್ಸ್ಕೊತೀನಿ ಇವ್ರಿಗೆ ಜನ್ಮಲ್ ಬೆಂಕಿ ಹಾಕೋರ್ ನಾಯಕರಾಗಿ. ಇವ್ರಿಗೆ ಇಂಥ ಮನೆಯಾಳ ರಾಜಕಾರಣಿಗಳು, ಇಂಥ ಮನೆಯಾಳ ಅಧಿಕಾರಿಗಳಿಂದ ಮುಂದಿನ ದಿನಗಳಲ್ಲಿ ಅವ್ರ ಮಕ್ಕಳಿಗೆ ಅವರೇ ಶತ್ರುಗಳಾಗ್ತಾರೆ, ಅವ್ರ ಮಕ್ಕಳ ಕಂಠಕ್ಕೆ ಅವರೇ ನೆರವಾಗ್ತಾರೆ. ಈಗ ನಿಮ್ಮ ಹೋರಾಟ ಹೆಂಗಿರುತ್ತೆ? ನಮ್ಮ ಹೋರಾಟ ಇವತ್ತು ಮನವಿ ಮಾಡ್ತೇವೆ, ಈ ಕೂಡಲೇ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕು. ಇದರಲ್ಲಿ ಯಾರು ಇದ್ರಲ್ಲೂ ಜಾತಿ ರಾಜಕಾರಣ ಮಾಡಬಾರ್ದು, ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬಾರ್ದು. ಉಗ್ರವಾಗಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಮುಂದೆ ಇಂಥ ಹೇಳಿಕೆಗಳು ಯಾರೊಬ್ಬರು ನಟರಾಗ್ಲಿ, ರಾಜಕಾರಣಿಗಳಾಗ್ಲಿ, ಯಾರೇ ಆಗ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ವಿರುದ್ಧವಾಗಿ ಹೇಳಿಕೆ ನೀಡಬಾರ್ದು. ಆ ರೀತಿ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಬಂಡ ರಾಜಕಾರಣಿಗಳಿಗೆ, ಬಂಡ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವುದರ ಮೂಲಕ ಮನವಿ ಮಾಡ್ತೇವೆ.